ನಮ್ಮ ಜೀವನದ ಅತಿ ದೊಡ್ಡ ಪ್ರಶ್ನೆ ಯಾವುದು ಅಂತಂದ್ರೆ ಯಾರು ನಮ್ಮವರು ಅಂತ. ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ಯಾರು ನಮ್ಮವರು ಅಂತ. ಯಾಕಂತಂದ್ರೆ ಪ್ರತಿಯೊಂದಂತದ್ದು ನಮ್ಮ ಜೀವನದಲ್ಲಿ ಹೊಸ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಿರ್ತಾರೆ. ಯಾರು ನಮ್ಮವರು ಅಂತ ನಾವು ತಿಳ್ಕೊಳಕ್ಕೆ ಆಸಕ್ತಿ ಆಗಿರ್ತೀವಿ. ಯಾರು ನಿಮ್ಮವರು ಅಂತ ತಿಳ್ಕೊಬೇಕಂದ್ರೆ ಈ ಎರಡು ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳ್ಕೊಡಿ. ನಾನು ಹೇಳೋ ಎರಡು ವಿಚಾರನ ಪರೀಕ್ಷೆ ಮಾಡಿ ನೋಡಿ. ಪರೀಕ್ಷೆ ಮಾಡಕ್ ಹೋಗ್ತಿರೋದು ಕಳಪೆ ಅಂತ ತೋರ್ಸಕ್ಕಲ್ಲ, ಅದು ಉತ್ತಮವಾಗಿದೆ. ಮೀನ್ಸ್ ಪ್ರೀಶಿಯಸ್, ಡೈಮಂಡ್, ಗೋಲ್ಡ್ ಅಂತ ತೋರ್ಸಕ್ಕೆ ಫಸ್ಟ್ ನಾವು ಪರೀಕ್ಷೆ ಮಾಡ್ಬಿಟ್ಟೆ ಅದನ್ನ ಉತ್ತಮವಾಗಿದೆ ಅಂತ ಯೋಚನೆ ಮಾಡ್ತಿದ್ವಿ, ಕೊಡ್ತೀವಿ. ಪ್ರಪಂಚಕ್ಕೆ ತುಂಬಾ ವ್ಯಾಲ್ಯೂಯಬಲ್ ಆಗಿದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿರುವಂತ ವ್ಯಕ್ತಿಗಳನ್ನ ನೀವು ಪರೀಕ್ಷೆ ಮಾಡಿ ನೋಡಿ. ಮೊದಲನೇದಾಗು ನಿಮ್ಮತ್ತ ಹಣ ಇಲ್ಲದ ರೀತಿ ನಟನೆ ಮಾಡಿ. 6 ರಿಂದ 8 ತಿಂಗಳ ಕಾಲ ನಿಮ್ಮತ್ತ ದುಡ್ಡಿಲ್ಲದ ರೀತಿ ನಟನೆ ಮಾಡಿ ನೋಡಿ. ಜೀವನದಲ್ಲಿ ನಿಮ್ಮವ್ರು ಯಾರು ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಎರಡನೇದಾಗಿ ತುಂಬಾ ಇಂಪಾರ್ಟೆಂಟು, ನಿಮ್ಮಿಂದ ಅವ್ರಿಗೆ ಯಾವುದೇ ರೀತಿ ಬೆನಿಫಿಟ್ ಇಲ್ಲದ ರೀತಿ ನಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮಿಂದ ಬೆನಿಫಿಟ್ ಇದ್ದಾಗ, ನಿಮ್ಮಿತ್ತ ದುಡ್ಡಿದ್ದಾಗ ಎಲ್ಲರೂ ನಮ್ಮವರಾಗಿರ್ತಾರೆ. ಆದ್ರೆ ಯಾವಾಗ ನಮ್ಮ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತೀವಿ, ಆಗ ನಮ್ಮವ್ರೆ ನಮ್ಮನೆ ಕಡೆಗಣಿಸ್ ಬಿಟ್ಟು ಹೋಗ್ತಾರೆ. ಈ ಒಂದು ಬಗ್ಗೆ ನಿಮ್ ಸಂಪೂರ್ಣ ವಿಡಿಯೋ ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ. ಇದೇ ರೀತಿ ಹೊಸ ಹೊಸ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಫಾಲೋ, ಸಬ್ಸ್ಕ್ರೈಬ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಂತರಾಳದಿಂದ ಥ್ಯಾಂಕ್ ಯು ಸೊ ಮಚ್.